ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಸ್ಪೆಷಲ್ಲೇ ಹೇಳ್ಬೋದು. ಇವತ್ತು ರಾಗಿ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ಇವಾಗ ಹೆಂಗೂ ವರಮಹಾಲಕ್ಷ್ಮಿ ಪೂಜೆ ಶುರುವಾಗುತ್ತೆ. ಎಲ್ಲರ ಮನೇಲೂ ಚಕ್ಲಿ ಮಾಡೇ ಮಾಡ್ತೀರಾ. ಈ ಥರದ್ದೊಂದು ರಾಗಿ ಚಕ್ಲಿ ಮಾಡ್ಕೊತೀನಿ. ಸಕ್ಕ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುತ್ತೆ. ಅಷ್ಟೇ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ಟೇಸ್ಟ್ ವೈಸು ಅಷ್ಟೇ ಏನೂ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನಿಗೆ 1 ಕಪ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಅದು ವಾಸನೆ ಬರೋ ತನಕ ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗಿ ಘಮ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಹುರಿಯೋಣ. ಇದನ್ನು ಎಲ್ಲರ ಮನೇಲೂ ವರಮಹಾಲಕ್ಷ್ಮಿಗೆ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡೇ ಮಾಡ್ತೀರಾ. ಈ ಥರದೊಂದು ಚಕ್ಲಿ ಮಾಡ್ಕೊಳ್ಳಿ. ಈಗ ಹೆಂಗೋ ನಾಳೆ ಶ್ರಾವಣ ಮುಗಿತೈತೆ, ಬುಧವಾರ ಆಷಾಢ ಮುಗಿತೈತೆ, ಶ್ರಾವಣ ಶುರು ಆಗುತ್ತೆ. ಎಲ್ಲರ ಮನೇಲಿ ಕಾರ್ಖಾನೆಗಳು ಶುರು ಆಗುತ್ತೆ. ಅವಾಗ ಈ ಥರದ್ದೊಂದು ಚಕ್ಲಿ ಮಾಡ್ಕೊತೀನಿ. ಸಖತ್ತಾಗಿರುತ್ತೆ. ಟೇಸ್ಟು ಕೂಡ ಹೇಗೆ ಮಾಡಿದ್ರಿ ಅಂತ ಕೇಳ್ತಾ ನೋಡಿ. ಮನೆಗೆ ಬಂದವರೆಲ್ಲ ಅಷ್ಟು ಸೂಪರಾಗಿ ಬಂದಿರುತ್ತೆ. ಇದನ್ನು ಜಾಸ್ತಿ ಕಲರ್ ಏನು ಚೇಂಜ್ ಆಗೋದು ಬೇಡ. ಸ್ವಲ್ಪ ಹಸಿ ವಾಸನೆ ಹೋಗಿ ಘಮ ಬರೋ ತನಕ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಹುರಿಬೇಕು. ಹೈ ಫ್ಲೇಮಲ್ಲಾದರೆ ಒಂದು ಕಡೆ ಸಿಗುತ್ತೆ, ಒಂದು ಕಡೆ ಆಗೋದೇ ಇಲ್ಲ. ಆಗಿದೆ. ಇವಾಗ ಇದಕ್ಕೆ 3/4 ಬಟ್ಲು ಕಡಲೆ ಹಾಕ್ಕೊಂಡಿದ್ದೀನಿ. 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೆನಲ್ಲ, ಅದರಲ್ಲೇ 3/4 ಬಟ್ಲು ಕಡಲೆ. ಇದು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಈ ಥರದ್ದು ಒಂದು ಟ್ರೈ ಮಾಡಿ ನೋಡಿ. ಟೇಸ್ಟು ಸೂಪರಾಗಿ ಬರುತ್ತೆ. ಬರೀ ಅಕ್ಕಿಟ್ಟಲ್ಲಿ ಮಾಡಿ ತಿಂದು ಬೋರ್ ಆಗಿರುತ್ತಲ್ಲ, ಈ ಥರದ್ದು ಒಂದು ಚಕ್ಲಿ ಮಾಡ್ಕೊತೀನಿ. ಸಖತ್ತಾಗಿರುತ್ತೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನಾನು ಮಿಕ್ಸಿ ಪೌಡ್ರ್ ಮಾಡಿ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟಲ್ಲ, ರಾಗಿ ಹಿಟ್ಟು 2 ಲೋಟ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು, ಜೀರಿಗೆ, ಅರಿಶಿನ, ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಇಂಗು, ಅಜ್ವೈನ, ಈ ರೀತಿ ಕ್ರಷ್ ಮಾಡೋಕ್ಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಎಣ್ಣೆ ಕೂಡ ಕಾಯಾಗಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಕಾದಿದೆ. ನೀವು ಬೆಣ್ಣೆ ಬೇಕಾದ್ರೆ ಹಾಕೋಬೋದು. ನಾನಿಲ್ಲಿ 1 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಇರಬೇಕಾದ್ರೆ ಕಲಿಸ್ಕೊಂಡ್ಬಿಡ್ಬೇಕು. ಕೈ ಹುಷಾರು ಕಲಿಸ್ಕೋಬೇಕಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಿಮ್ಮ ಮನೇಲಿ ಯಾವ್ಯಾವ ರೀತಿ ವರಮಹಾಲಕ್ಷ್ಮಿಗೆ ಏನೇನು ತಿಂಡಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.
ನೋಡಿ ಕಲಿಸ್ಕೊಂಡಿದ್ದಾಗಿದೆ. ಇದು ಕಲಿಸಿದ್ರೆ ಎಣ್ಣೆ ಕಲಿಸಿದ್ರೆ ಈ ಥರ ಬರಬೇಕದು ನೋಡಿ. ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೀರು ನೋಡಾಕಿ ಕಲಿಸ್ಕೋಬೇಕು, ಗಟ್ಟಿಗೂ ಅಲ್ಲ ತೀರಾ ಮೆತ್ತಗೂ ಆಗಬಾರ್ದು. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಒಳ್ಳೆ ರೆಸಿಪಿ ಹಾಕ್ತಾಯಿರ್ತೀನಿ. ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ. ಇದು ಎಣ್ಣೆನೂ ಕೂಡ ಕಾದಿದೆ, ಚಕ್ಲಿ ಒಳ್ಳು ಕೂಡ ರೆಡಿ ಇದೆ. ಇನ್ನು ಹೊತ್ಕೊಳ್ಳೋದೊಂದೇ ಬಾಕಿ. ಎಷ್ಟು ಜಿಗಿ ಇದೆ, ಎಷ್ಟು ಸಾಫ್ಟಾಗಿ ಬಂದಿದೆ. ಇವಾಗ ಚಕ್ಲಿ ಒಳಗೆ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಚಕ್ಲಿ ಒಳಗೆ ಸಣ್ಣ ಚಕ್ಲಿ ಮಾಡ್ಕೋತೀನಿ. ತೀರಾ ದೊಡ್ಡದು ಅಲ್ಲ, ತೀರಾ ಚಿಕ್ಕದು ಅಲ್ಲ. ನೋಡಿ ಕೈಯಲ್ಲಿ ತೊಗೊಂಡ್ರು ಮುರಿದೋಗಲ್ಲ, ಅಷ್ಟು ಇದಾಗಿದೆ. ಜಿಗಿನೂ ತುಂಬ ಚೆನ್ನಾಗಿದೆ. ಎಣ್ಣೆ ಕಾದಿದೆ, ಕರಿಯೋಣ. ಎರಡು ಸೈಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಕರ್ಕೊಳ್ಳೋಣ. ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ರಾಗಿ ಚಕ್ಲಿ. ಈಗ ಹೆಂಗೂ ಮಳೆಗಾಲ ಆಗಿರೋದ್ರಿಂದ ಸಂಜೆ ಟೀ ಕಾಫಿ ಜೊತೆಗೆ ಸೂಪರಾಗಿರುತ್ತೆ. ಈ ಥರ ಚಕ್ಲಿ ಮಾಡ್ಕೊತೀನಿ. ಮಳೆ ಬರ್ತಾ ಇರಬೇಕು, ಚಕ್ಲಿ ತಿಂದು ಕಾಫಿ ಕುಡ್ತಾಯಿದ್ರೆ ಎಷ್ಟು ಸೂಪರಾಗಿರುತ್ತಲ್ವ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದ್ದಕ್ಕೆ. ಸಖತ್ ಟೇಸ್ಟಿಯಾಗಿರುವಂತಹ ರಾಗಿ ಚಕ್ಲಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಹಾಕ್ತೀರಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Once again, thank you so much.